ಸ್ಪೆಷಲ್ ಪರ್ಸನ್ಗೆ ಸ್ಪೆಷಲ್ಲಾಗಿ ನಾನೇ ಕೈಯಾರೆ ಕೇಕ್ನ ಮಾಡಿಕೊಡ್ಬೇಕಲ್ಲ, ಹೇಗೆ ಮಾಡೋದು ಅಂತ ಹುಡುಕ್ತಾ ಇದ್ದೀರಾ? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಯಾವುದೇ ರೀತಿ ಓವನ್ನ ಬಳಸದಲೇ ಮನೇಲೆ ತುಂಬ ಸುಲಭವಾಗಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ, ನಾವು ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಬಳಸ್ತಾ ಇಲ್ಲ. ಸೂಪರ್ ಆಗಿರುತ್ತೆ ಟೇಸ್ಟ್ ಅಂತೂ. ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡೋದು ಬರಿಬೇಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 10 ರೂಪಾಯಿ ಪ್ಯಾಕೆಟ್ದು 6 ಪ್ಯಾಕ್ನ ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ನೋಡಿ. ನಾನಿಲ್ಲಿ ಕ್ರೀಮು ಮತ್ತು ಬಿಸ್ಕೆಟ್ ಸಪ್ರೇಟ್ ಮಾಡ್ತಾ ಇಲ್ಲ, ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೀವೇನಾದರೂ ಮೆಷರ್ಮೆಂಟ್ ಜಾಸ್ತಿ ತೊಗೋತು ಅಂತಂದರೆ 2 ಸಲ ನೀವು ರುಬ್ಕೊಳ್ಳಿ ಇದನ್ನು. ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಏನಿಲ್ಲ, ಒಂದು ಸಲಿಗೆ ನಾನು ಇದನ್ನ ನುಣ್ಣಗೆ ಮಾಡ್ಕೊಬೋದು. ಇದನ್ನೆಲ್ಲ ನೀಟಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾನು ನುಣ್ಣಗೆ ಇದನ್ನ ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಆದಷ್ಟು ಇದನ್ನು ನುಣ್ಣಗೆನೇ ಪುಡಿ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1.5 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ನೀವು ರುಬ್ಬುವಾಗ ನೋಡ್ಕೊಂಡು ಹಾಲನ್ನ ಸೇರಿಸ್ಕೊಂಡು ರುಬ್ಕೋಬೋದು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ರುಬ್ಕೋಬೇಕಾಗತ್ತೆ. ನಾನಿಲ್ಲಿ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ತೋರಿಸ್ತಿದ್ದೀನಿ. ಆ ರೀತಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ರುಬ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಹಾಲನ್ನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿರುತ್ತೆ ಬ್ಯಾಟರು. ನಾನಿಲ್ಲಿ ಹಸಿ ಹಾಲನ್ನೇ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಕಾಯಿಸಿ ತಣ್ಣಗಾದ ನಂತರ ಉಪಯೋಗಿಸ್ಕೋಬೋದು. ಅದನ್ನು ಅಷ್ಟೇ ಒಂದು 10 ಸೆಕೆಂಡ್ ನಾವು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಬ್ಯಾಟರ್ ಈ ರೀತಿ ರೆಡಿ ಆಗಿದೆ. ಕನ್ಸಿಸ್ಟೆನ್ಸಿ ನಮ್ಗೆ ಈ ರೀತಿ ಇದ್ದರೆ ಕರೆಕ್ಟಾಗಿದೆ ಅಂತ. ಇನ್ನು ಸ್ವಲ್ಪ ಏನಾದರೂ ಗಟ್ಟಿ ಆಯಿತು ಅಂತಂದರೆ ಇನ್ನು ಸ್ವಲ್ಪ ನೀವು ಹಾಲನ್ನ ಸೇರಿಸ್ಕೊಂಡು ಮತ್ತೆ ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಬೇಕಿಂಗ್ ಪೌಡರ್ ಎಲ್ಲ ಶಾಪ್ನಲ್ಲೂ ಸಿಗುತ್ತೆ. ಇದನ್ನು ಮತ್ತೆ ಒಂದು 5 ಸೆಕೆಂಡ್ ಇದನ್ನ ರುಬ್ಕೋತೀನಿ. ನೋಡಿ, ಬೇಕಿಂಗ್ ಪೌಡರ್ ಹಾಕಿದ ನಂತರ ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ಅಥವಾ ಒಂದು 5 ರಿಂದ 6 ಸೆಕೆಂಡು ಮಿಕ್ಸಿಲಾದರೂ ಒಂದು ರೌಂಡ್ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ. ನೋಡಿ, ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ. ಈಗ ಬೇಕಾಗಿರೋವಂಥ ಬ್ಯಾಟರ್ ಎಲ್ಲ ಪೂರ್ತಿ ರೆಡಿ ಆಗಿದೆ. ನಂತರ ನಾನಿಲ್ಲಿ 3 ಲೀಟ್ರ್ ಕುಕ್ಕರ್ನ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂತಂದರೆ 5 ಲೀಟ್ರ್ ಕುಕ್ಕರಲ್ಲಾದರೂ ನೀವು ಮಾಡ್ಬೋದು. 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಕುಕ್ಕರ್ ಪೂರ್ತಿ ನಾನು ಅದನ್ನ ಸ್ಪ್ರೆಡ್ ಮಾಡ್ಕೋತೀನಿ. ನಾನಿಲ್ಲಿ ಕೈಯಲ್ಲೇ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಂತರ ಒಂದು ಬಟರ್ ಪೇಪರ್ನ ಈ ರೀತಿ ರೌಂಡ್ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತಂದರೆ ಪ್ಲೇನ್ ವೈಟ್ ಶೀಟ್ ಇರುತ್ತೆ ಅಲ್ವಾ, ಆ ಶೀಟ್ನ ಉಪಯೋಗಿಸ್ಕೋಬೋದು. ರೌಂಡು ಕಟ್ ಮಾಡಿಕೊಂಡು 2 ಕಡೆನೂ ಅದನ್ನ ಎಣ್ಣೆ ಹಚ್ಬಿಟ್ಟು ಅದನ್ನ ಉಪಯೋಗಿಸಿದ್ರು ಏನು ತೊಂದರೆ ಇಲ್ಲ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಬಟರ್ ಪೇಪರ್ನ 2 ಭಾಗಕ್ಕೂ ಎಣ್ಣೆ ನೀಟಾಗಿ ಸ್ಪ್ರೆಡ್ ಆಗಬೇಕು. ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದು ಆಗಿದ ನಂತರ ನಾವು ಮೊದಲೇ ರೆಡಿ ಮಾಡ್ಕೊಂಡಿರೋವಂಥ ಬ್ಯಾಟರ್ನ ಇದರೊಳಗಡೆ ಸೇರಿಸ್ಬೇಕಾಗತ್ತೆ. ನೋಡಿ, ಆ ಬ್ಯಾಟರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇದು ಎಷ್ಟು ಚೆನ್ನಾಗಿ ನೋಡೋದು ಕಾಣಿಸ್ತಿದೆಯೋ ತಿನ್ನುವಾಗ್ಲೂ ಅಷ್ಟೇ ಟೇಸ್ಟ್ ಸೂಪರಾಗಿರುತ್ತೆ. ನೋಡಿ, ಬ್ಯಾಟರ್ ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡಿದ್ದು ಆಯಿತು. ನಂತರ ಇದನ್ನ ಲಿಡ್ ಕ್ಲೋಸ್ ಮಾಡಬೇಕು. ನಾವು ಇದಕ್ಕೆ ವಿಶಿಲ್ ಹಾಕಬಾರ್ದು, ಹಾಗೆ ಲಿಡ್ ಕ್ಲೋಸ್ ಮಾಡಬೇಕು. ನಂತರ ನಾನಿಲ್ಲಿ ತವನ ಕಾಯಕ್ಕಿಟ್ಟಿದ್ದೆ. ನೀವು ತವ ಆದರೂ ಉಪಯೋಗಿಸ್ಕೋಬೋದು, ಅಥವಾ ರೊಟ್ಟಿ ಹೆಂಚಿರುತ್ತಲ್ವ ಅದನ್ನಾದರೂ ಉಪಯೋಗಿಸ್ಕೋಬೋದು. ತವ ಬಿಸಿ ಆದ ನಂತರ ಸಿಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ತೀನಿ. ಫಸ್ಟು ನಾನು ಹೈ ಫ್ಲೇಮಲ್ಲಿ ತವನ ಬಿಸಿ ಮಾಡಿಕೊಂಡೆ. ನಂತರ ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ನ ಪ್ಲೇಸ್ ಮಾಡ್ತೀನಿ. ಅದು 35 to 45 ಮಿನಿಟ್ಸ್ವರೆಗೂ ಅದು ಬೇಕಾಗಬೇಕು. ಲೋ ಫ್ಲೇಮಲ್ಲೇ ಬೇಕಾಗಬೇಕು. ಅಷ್ಟರಲ್ಲಿ ನಾವು ಚಾಕ್ಲೇಟ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅಂಗಡಿಲೂ ಚಾಕ್ಲೇಟ್ ಸಿರಪ್ ಸಿಗುತ್ತೆ, ಬೇಕಿದ್ರೆ ಅದನ್ನಾದರೂ ಉಪಯೋಗಿಸ್ಕೋಬೋದು. ಇಲ್ಲ ನಾವು ಮನೇಲೇ ಮಾಡ್ತೀವಿ ಅಂತಂದರೆ ಡಾರ್ಕ್ ಚಾಕ್ಲೇಟ್ನೋ ಅಥವಾ ಡೈರಿ ಮಿಲ್ಕ್ ಚಾಕ್ಲೇಟು ಯಾವುದಾದ್ರೂ ಸರಿ, ಆ ಚಾಕ್ಲೇಟ್ನ ತೊಗೊಂಡು ಈ ರೀತಿ ನೀರು ಮಧ್ಯೆ ಒಂದು ಬೌಲ್ ಇಟ್ಕೊಂಡು ನಾವು ಬಿಸಿ ಮಾಡಿಕೊಂಡ್ರೆ ಚಾಕ್ಲೇಟ್ ಸಿರಪ್ ರೆಡಿ ಆಗೋಗ್ಬಿಡುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ತಿಕ್ನೆಸ್ ಜಾಸ್ತಿ ಆಗಿದೆ ಅನಿಸ್ತು, ಅದಕ್ಕೋಸ್ಕರ. ನಿಮ್ಗೆ ಆಪ್ಷನಲ್ಲೂ ನೀರು ಬೇಕಿದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ. ನೋಡಿ, ಚಾಕ್ಲೇಟ್ ಸಿರಪ್ ರೆಡಿ ಆಗಿದೆ. ನಾನು 40 ಮಿನಿಟ್ಸ್ಗೆ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ವಾವ್, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಇದು ಬೇಕಾಗಿದೆಯಾ ಇಲ್ವಾ ಅಂತ ನಾವು ಕಂಡುಹಿಡಿಯೋದು ಹೇಗೆ ಅಂತಂದರೆ, ಒಂದು ಸ್ಟಿಕ್ನ ತೊಗೊಂಡು ಅದರಲ್ಲಿ ನಾವು ಈ ರೀತಿ ಮಾಡಿದಾಗ ಯಾವುದೇ ರೀತಿ ಹಿಟ್ಟು ಅಂಟ್ಕೋಬಾರ್ದು. ಇದಕ್ಕೆ ಏನಾದರೂ ಹಿಟ್ಟೇನಾದರೂ ಸಪೋಸ್ ಅಂಟ್ಕೋತು ಅಂತಂದರೆ ಇನ್ನೂ 5 ರಿಂದ 6 ನಿಮಿಷ ನೀವು ಅದನ್ನ ತಿರ್ಗಾ ಬೇಕ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ.
ನಂತರ ಒಂದು ಚಾಕು ಸಹಾಯದಿಂದ ಒಂದು ರೌಂಡ್ ಈ ರೀತಿ ಬರ್ತೀನಿ. ಏನಾದರೂ ಕೇಕ್ ಸಪೋಸ್ ಏನಾದರೂ ಕುಕ್ಕರ್ಗೆ ಅಂಟ್ಕೊಂಡಿದ್ರೆ ಸ್ವಲ್ಪ ಬಿಡಿಸ್ಕೊಳ್ಳಿ ಅಂತಂದ್ಬಿಟ್ಟು. ನಂತರ ಒಂದು ಪ್ಲೇಟ್ನ ಸಹಾಯದಿಂದ ಇದನ್ನ ಡಿಮೋಲ್ಡ್ ಮಾಡ್ಕೋಬೇಕಾಗತ್ತೆ. ನಿಧಾನವಾಗಿ ಈ ಪ್ರೊಸೀಜರ್ ಎಲ್ಲ ನಡಿಬೇಕು. ನಾವೇನಾದರೂ ಫಾಸ್ಟಾಗಿ ಮಾಡೋಕ್ಕೋದ್ರೆ ಕೇಕ್ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ನೋಡಿ, ಡಿಮೋಲ್ಡ್ ಮಾಡಿದ ನಂತರ ಹೇಗಿದೆ ಅಂತ ತೋರಿಸ್ತೀನಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಎಷ್ಟು ಸ್ಪಾಂಜಿ ಆಗಿದೆ ಅಂತ ನಿಮಗೆ ಮುಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಅಂಗಡಿಲಿ ಯಾವ ರೀತಿ ಚಾಕ್ಲೇಟ್ ಕೇಕ್ನ ತಿಂತೀವೋ ಅದೇ ರೀತಿ ಇರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನಿಮ್ಮ ಮನೇಲಿ ಮಾಡಿದ್ದೀರಾ ಅಂತ ಯಾರೂ ನಂಬೋದೇ ಇಲ್ಲ. ನಂತರ ಇದನ್ನ ಉಲ್ಟಾ ಮಾಡಿಕೊಂಡು ಈ ರೀತಿ ಮೇಲ್ಗಡೆ ಭಾಗನ ಕಟ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಆಪ್ಷನಲ್ ಇದು. ಮೇಲ್ಗಡೆ ಭಾಗ ಕಟ್ ಮಾಡಾದರೂ ತೆಗೀರಿ, ಅಥವಾ ನಾವು ಹಾಗೆ ತಿಂತೀವಿ ಅಂತಂದ್ರೂ ಏನು ತೊಂದರೆ ಇಲ್ಲ. ನಮ್ಗೆ ನೀಟಾಗಿ ಶೇಪ್ ಬೇಕು ಅಂತಂದರೆ ಮೇಲ್ಗಡೆ ಭಾಗ ತೆಗೆದ್ರೇ ಸರಿ. ನಮ್ಮನೇಲಂತೂ ಕೇಕ್ ಮಾಡಿ 1 ಅವರ್ ಅಷ್ಟರಲ್ಲಿ ಕೇಕ್ ಪೂರ್ತಿ ಖಾಲಿನೇ ಆಗೋಯ್ತು. ಅಷ್ಟು ಚೆನ್ನಾಗಿತ್ತು. ನಿಮ್ಮ ಮನೆಗಳಲ್ಲೂ ಅಷ್ಟೇ ಇಷ್ಟಪಡ್ತಾರೆ ಈ ಕೇಕ್ನ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಮೇಲ್ಗಡೆ ಭಾಗ ಎಲ್ಲ ತೆಗೆದಿಟ್ಕೊಂಡಿದ್ದು ಆಯಿತು. ನಂತರ ಆಲ್ರೆಡಿ ರೆಡಿ ಮಾಡ್ಕೊಂಡಿರೋವಂಥ ಚಾಕ್ಲೇಟ್ ಸಿರಪ್ನ ಇದಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿ ಶುಗರ್ ಸಿರಪ್ನ ಆ್ಯಡ್ ಮಾಡ್ತಾ ಇಲ್ಲ, ಯಾಕಂದರೆ ಬಿಸ್ಕೆಟ್ನಲ್ಲೇ ಸ್ವೀಟ್ನಂಶ ಜಾಸ್ತಿ ಇದೆ. ಅದಕ್ಕೋಸ್ಕರ ಅದೇ ಸಾಕು. ಈ ಡಾರ್ಕ್ ಚಾಕ್ಲೇಟ್ ಸಿರಪ್ಪೂ ಅಷ್ಟೇ ತುಂಬ ಸ್ವೀಟ್ ಇದೆ. ಅದಕ್ಕೋಸ್ಕರ ನಾನಿಲ್ಲಿ ಯಾವುದೇ ರೀತಿ ಶುಗರ್ ಸಿರಪ್ನ ಯೂಸ್ ಮಾಡ್ತಾ ಇಲ್ಲ. ನಿಮಗೇನಾದರೂ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಒಂದು 4 ಸ್ಪೂನು ಸಕ್ಕರೆಗೆ ಒಂದು 5ರಿಂದ 6 ಸ್ಪೂನು ನೀರನ್ನ ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ನೀಟಾಗಿ ಕುದಿಸ್ಕೊಂಡು ಅದನ್ನ ಸೇರಿಸ್ಕೋಬೋದು. ನಿಮಗೇನಾದರೂ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ. ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ, ಇದೇ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಡೆಕೋರ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಇನ್ನೂ ಚೆನ್ನಾಗಿ ಬೇಕು ಅಂತಂದರೆ ಬಿಸ್ಕೆಟ್ ಹೆಲ್ಪಿಂದ ಅಥವಾ ಚಾಕ್ಲೇಟ್ ಹೆಲ್ಪಿಂದ ಇನ್ನೂ ಚೆನ್ನಾಗಿ ಡೆಕೋರ್ ಮಾಡ್ಕೋಬೋದು. ನಾನಿಲ್ಲಿ ಮನೇಲಿ ತಿನ್ನೋದಕ್ಕಷ್ಟೇ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಇಲ್ಲಿ ಯಾವುದೇ ರೀತಿ ಡೆಕೋರೇಷನ್ ಜಾಸ್ತಿ ಮಾಡಿಲ್ಲ. ಇದೇ ಡಾರ್ಕ್ ಚಾಕ್ಲೇಟ್ನ ನಾನು ಪೌಡ್ರ್ ಥರ ಮಾಡ್ಕೊಂಡಿದ್ದೆ. ಅಂತಂದರೆ ಚಾಕು ಸಹಾಯದಿಂದ ಅದನ್ನ ತುರ್ಕೊಂಡು ನೀಟಾಗಿ ಒಂದು ಪುಡಿನ ರೆಡಿ ಮಾಡ್ಕೊಂಡಿದ್ದೆ. ಅದರಿಂದ ಮತ್ತೆ ಇಲ್ಲಿ ಸುತ್ತಲೂ ಇದಕ್ಕೆ ಡೆಕೋರ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂತಂದರೆ ಈ ರೀತಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಮತ್ತು ತಿನ್ನುವಾಗಲೂ ಅಷ್ಟೇ ಆ ಪುಡಿ ಏನಾದರೂ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾರ್ದಾದ್ರು ಬರ್ಡೇಗೆ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ಡ್ರೈ ಫ್ರೂಟ್ಸ್ನಲ್ಲಿ ನೀವು ಒಳಗಡೆ ಹ್ಯಾಪಿ ಬರ್ಡೇ ಅಂತಂದ್ಬಿಟ್ಟು ಸೇರಿಸ್ಕೋಬೋದು. ಇಷ್ಟೇ ಕೇಕ್ ಮಾಡೋದು. ಓರಿಯೋ ಬಿಸ್ಕೆಟಲ್ಲಿ ನಾವು ಎಷ್ಟು ಸಿಂಪಲ್ಲಾಗಿ ಕೇಕ್ ಮಾಡ್ಬೋದು ಅಂತ ನೋಡಿದ್ರಿ ಅಲ್ವಾ? ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಿಮ್ಗೆ ಯಾವುದೇ ರೆಸಿಪಿ ಬೇಕು ಅಂತಂದರೂ ನನ್ನ ಕಮೆಂಟ್ ಮೂಲಕ ತಿಳಿಸಿ ಯಾವ ರೆಸಿಪಿ ಬೇಕು ಅಂತ. ನಾನು ನಿಮ್ಗೆ ಖಂಡಿತ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.